ಈಗ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 18ವರೆಗಿದ್ದೆ. ಈಗ ಮತ್ತೆ 23ರಿಂದ ಮುಖ್ಯಮಂತ್ರಿ ಆಗಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಅವತ್ತು ಅನೇಕ ಕಾರ್ಯಕ್ರಮಗಳನ್ನು ಜಾರಿ ತಗೊಂಡು ಈಗ ಮತ್ತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದೀನಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದರು. ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ನಾವು ಸಂವಿಧಾನದಲ್ಲಿ. ಸಂವಿಧಾನದ 4ನೇ ಭಾಗ. ಅದರಲ್ಲಿ ನಾವು ಎಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಎಂಥ ದೇಶವನ್ನ ಕಟ್ಟಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅವರು ಪ್ರಧಾನಮಂತ್ರಿಯಾಗಿರುವಾಗ ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಫುಡ್ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡ್ರು. ರೈಟ್ ಟು ಫುಡ್ ಇರಲೇಬೇಕಲ್ಲ, ಎಲ್ರಿಗೂ ಬದುಕ್ತಕ್ಕಂಥ ಅವಕಾಶನ ಕೊಟ್ಟಿದೆ, ಸಂವಿಧಾನ ಒದಗಿಸ್ಕೊಟ್ಟಿದೆ. ರೈಟ್ ಟು ಎಂಪ್ಲಾಯ್ಮೆಂಟ್ ಇರಬೇಕಲ್ಲ, ಎಲ್ರಿಗೂ ಉದ್ಯೋಗ ಇರಬೇಕಲ್ಲ. ಮತ್ತೆ ರೈಟ್ ಟು ಎಜುಕೇಶನ್, ಎಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ, ಮೂಲಭೂತ ಆಗಬೇಕಲ್ಲ, ಸರ್ವರಿಗೂ ಶಿಕ್ಷಣ. ಬರೀ ಭಾಷಣಕ್ಕೆ ಇರಬಾರ್ದು ಈ ಮಾತುಗಳು, ಸರ್ವರಿಗೂ ಶಿಕ್ಷಣ. ಅದಕ್ಕೆ ಈ ಶಿಕ್ಷಣ ಸಿಗದೇ ಇರೋದ್ರಿಂದಲೇ, ಅವಕಾಶಗಳು ಸಿಗದೇ ಇರೋದ್ರಿಂದಲೇ ಈ ಅಸಮಾನತೆ ನಿರ್ಮಾಣ ಆಗಿದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅವಕಾಶಗಳು ಸಿಕ್ಲಿಲ್ಲ, ಅಸಮಾನತೆ ನಿರ್ಮಾಣ ಆಯಿತು. ಯಾರಿಗೆ ಅವಕಾಶಗಳು ಸಿಕ್ತು ಅವ್ರ ಮೇಲಕ್ಕೆ ಬಂತು. ಈಗ ನಿಮಗೆಲ್ಲ ಅವಕಾಶಗಳು ಸಿಕ್ತು, ನೀವು ವಿದ್ಯಾವಂತರಾಗಿದ್ದೀರಿ, KS ಆಫೀಸರ್ಗಳಾಗಿದ್ದೀರಿ. ನನಗೆ ಅವಕಾಶ ಸಿಕ್ಕಿದೆ, ನಾನು ಲಾಯರ್ ಆದೆ, ರಾಜಕಾರಣಿ ಆದೆ, ಈಗ ಮುಖ್ಯಮಂತ್ರಿ ಆಗಿದ್ದೀನಿ. ಅವಕಾಶಗಳು ಸಿಕ್ಕದೇ ಇರೋರು ಇದ್ದಾರಲ್ಲ, ಅವ್ರಿಗೆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇಲ್ಲಿವರ ಸಾಧ್ಯನೇ ಆಗಲಿಲ್ಲ. ಈ ಅಸಮಾನತೆ ಹಿಂಗೆ ಮುಂದುವರ್ಕೊಂಡು ಹೋಗ್ತದೆ. ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರಿಗೆ ಬಸವಣ್ಣ ಹೇಳ್ದ, ಬುದ್ಧ ಹೇಳ್ದ, ಆಮೇಲೆ ಅನೇಕ ಜನ ಸಮಾಜ ಸುಧಾರಕರು ಹೇಳಿದ್ರು, ಸಂತರು ಹೇಳಿದ್ರು, ಬಹಳ ಜನ ಹೇಳಿದ್ದಾರೆ, ಸಮಾಜ ಸುಧಾರಕರೆಲ್ಲ ಹೇಳಿದ್ದಾರೆ. ಅನೇಕ ಧರ್ಮಗಳಲ್ಲಿ ಕೂಡ ಇವೆಲ್ಲ ಪ್ರಚಾರ ಆಗಿದ್ದಾವೆ. ನಾವು ಇನ್ನು ಯಾಕಾಗಿಲ್ಲ? ಈಗ ಒಲಿ ಬುದ್ಧ ಬದುಕಿದರು 700 ವರ್ಷಗಳ ಹಿಂದೆ, ಬಸವಣ್ಣವರು ಬದುಕಿದರು 850 ವರ್ಷಗಳ ಹಿಂದೆ, ಅಂಬೇಡ್ಕರ್ ಇತ್ತೀಚೆಗೆ ಇದ್ರು, ಗಾಂಧೀಜಿ ಇತ್ತೀಚೆಗೆ ಇದ್ರು, ನಾರಾಯಣ ಗುರು ಅವೆಲ್ಲ ನಾನು ಹೇಳಕ್ ಹೋಗಲ್ಲ, ಕನಕದಾಸರು ಅವೆಲ್ಲ ಹೇಳಕ್ ಹೋಗಲ್ಲ. ಇವೆಲ್ಲ ಸಮಾಜ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರಲ್ಲ, ಬದಲಾವಣೆ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಂತ ವ್ಯವಸ್ಥೆ ಮಾಡಿಲ್ಲ. ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ. ಬಸವಣ್ಣ ಪ್ರಯತ್ನ ಮಾಡಿದ್ರು, ಅಂತರ್ಜಾತಿ ವಿವಾಹ ಮಾಡಿ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಪಟ್ಟಭದ್ರ ಹಿತಾಸಕ್ತರು ಅವ್ರನ್ನೇ ಅದು ಮಾಡಕ್ ಬಿಡ್ಲಿಲ್ಲ. ಅವ್ರು ಮಾಡಕ್ ಬಿಡ್ಲಿಲ್ಲ. ಬಸವಣ್ಣವ್ರನ್ನ ಬಿಜೆಡಿ ಆಸ್ಥಾನದಿಂದ ಓಡಿಸ್ಬಿಟ್ಟು